ಒಳ್ಳೆಯದು. ಗಣ್ಯರು ವೇದಿಕೆಯನ್ನು ಆಸೀನ ಮಾಡಬೇಕು. ಗರಿ ಎಂಬಂತೆ ನಾವು ಮಹಾನ್ ವ್ಯಕ್ತಿಗಳ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನು ಮಾಡ್ತಾ ಇದ್ದೇವೆ. ಇತಿಹಾಸವನ್ನೇ ಸೃಷ್ಟಿಸಿದಲ್ಲಿ ಎಲ್ಲರೂ ಎದ್ದು ನಿಂತು ರಾಷ್ಟ್ರೀಯ ಗೀತೆ ಒಂದೇ ಮಾತರಂಗೆ ರಾಷ್ಟ್ರೀಯ ಗೀತೆಗೆ ಗೌರವ ಸಲ್ಲಿಸಿಕೊಳ್ಳುತ್ತೇನೆ. ಧ್ವಜಾರೋಹಣ ಆಗುತ್ತಿದ್ದಂತೆ ಇಮಿಡಿಯೇಟ್ ಆಗಿ ಮಕ್ಕಳೆಲ್ಲ ರಾಷ್ಟ್ರಗೀತೆಯನ್ನ ಹಾಡಬೇಕಾಗಿ ಕೇಳ್ಕೊಳ್ತೇನೆ. ರಾಷ್ಟ್ರಗೀತೆಗಳು पंजाब सिंधु गुजरात मराठा द्राविड उत्कल बंगा विंध्य हिमाचल यमुना गंगा उज्जल जलधि तरंगा तव शुभ नामे जागे तव शुभ आशीष मागे गाहे तव जय गाथा जन गण मंगलदायक जय हे भारत भाग्य विधाता जय हे जय हे जय हे जय 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 हे बोलो भारत माता की ಧ್ವಜಾರೋಹಣಕ್ಕೆ ಸಲ್ಯೂಟ್ ಮಾಡಿ ನಾವು ಭಾನೆತ್ತರದಲ್ಲಿ ಹಾರುತ್ತಿರುವಂತಹ ಧ್ವಜವನ್ನು ಕಣ್ತುಂಬಿಕೊಳ್ಳುತ್ತಿದ್ದಂತಹ ಸಂದರ್ಭದಲ್ಲಿ ಎಲ್ಲರಿಗೂ ಧನ್ಯವಾದಗಳು. ಈಗ ಈ ಕಾರ್ಯಕ್ರಮದ ಅನ್ನೋದು ನಮಗೆ ಮನಸ್ಸಿಗೆ ಸಂತೋಷವನ್ನು ಕೊಡುತ್ತೆ. ಸಂತೋಷದ ರೈತರನ್ನ ನೋಡಲು ಸಂತೋಷವನ್ನ ಕ್ಯಾಪ್ಸ್ ಅಲ್ಲಿ ತೋರಿಸ್ತಾರೆ. ಥ್ಯಾಂಕ್ ಯು. ಪತ್ರ ನಿಮ್ಗೆ ಕೊಡ್ತೀನಿ, ನಾನು ಮಾಧ್ಯಮದಲ್ಲಿ ಕೊಡ್ತೀನಿ. ನಾನು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇರುವಾಗಲೇ ಆವಾಗಲೇ ಪತ್ರ ಬರ್ತದೆ. ಸರ್ ನಾನು ಜಿಲ್ಲಾ ಉಸ್ತುವಾರಿ ಮಂತ್ರಿ ಇದ್ದಾರ, ನನ್ನ ಕೆಲಸದ ಒತ್ತಡ ಜಾಸ್ತಿ ಇದೆ. ನಾನು ಏನಕ್ಕಂದರೆ ಜಿಲ್ಲಾ ಉಸ್ತುವಾರಿ ಮಂತ್ರಿ ಆಗೋದು ಹೆಚ್ಚಿಲ್ಲ, ಆ ಜಿಲ್ಲೆಗೆ ಸಮಯನ ಕೊಟ್ಟೆ. ಸಮಯನ ನಂತರ ಟೈಮ್ ಇಲ್ಲ ಅಂದರೆ ಕಾರಣ ಅಂದರೆ ನನಗೆ ಹೋಸತಿ 3 ಖಾತೆ ಕೊಟ್ಟಿದ್ದು. ಆಮೇಲೆ ನೋಡಿರ್ಬೋದು ನಾವು ಸ್ಟಾರ್ ಕ್ಯಾಂಪೇನ್ ಆದರೆ ಕೇರಳದಲ್ಲೂ ಕರ್ಸ್ಕೊಂಡಿದ್ರು, ತೆಲಂಗಾಣಲ್ಲಿ ಕರ್ಸ್ಕೊಂಡಿದ್ರು. ಈಗ UP ಎಲೆಕ್ಷನ್ ಬರ್ತಾಯಿದೆ, CB ಎಲೆಕ್ಷನ್ ಬರ್ತಾಯಿದೆ. ಜಿಲ್ಲಾ ಉಸ್ತುವಾರಿ ಮಂತ್ರಿ ತೊಗೊಂಡ್ರೆ ಜವಾಬ್ದಾರಿಯನ್ನು ನಿಭಾಯಿಸಬೇಕು. ಅಂದರೆ ಟೈಮ್ ಕೊಡಬೇಕಾಗ್ತದೆ, ಜಿಲ್ಲೆಗೆ ಟೈಮ್ ಕೊಡಬೇಕು ಸರ್. ಈಗ ಅದೇ ಚುನಾವಣಾ ಪ್ರಚಾರಗಳಿಗೆಲ್ಲ ಬೇರೆ ಬೇರೆ ಕಡೆ ಎಲ್ಲ ಹೋಗ್ತಾರೆ, ಧ್ವಜಾರೋಹಣಕ್ಕೆ ಜವಾಬ್ದಾರಿಯನ್ನು ತೆಗೆದುಕೊಡ್ತಾ ಇಲ್ಲ ಅನ್ನುವಂಥ ಒಂದು ಅಸಮಾಧಾನ ಇದೆ. ಯಾರು ಏನಿದೆ ಅಸಮಾಧಾನ? ಫ್ಲಾಗ್ ಹಾಸ್ಟ್ ಮಾಡಿಲ್ವ ನಾನು ಚಾಮರಾಜಪೇಟೆಯಲ್ಲಿ? ಎಲ್ಲ ಒಂದು ಕಡೆ ಮಾಡಬೇಕು ತಾನೆ, ಜಿಲ್ಲೆಯಲ್ಲೇ ಮಾಡಬೇಕಂತ ಏನಿದೆ? ಜಿಲ್ಲಾ ಉಸ್ತುವಾರಿಗಳಾಗಿ ಮಾಡೋದು ಬೇರೆ ಅಲ್ವಾ ಸರ್? ತಮಗೂ ಬೇಕಾದ್ರೆ ನಾನೇ ಮಾಡಿರೋದು ನೋಡಿ, ಅಲ್ಲಿ ನಮ್ಮ ಆಫೀಸ್ ಬಂದೆ, ಚಾಮರಾಜ ಆಫೀಸ್ ಬಂದೆ. ಅದು ಇವತ್ತು ಚಾಮರಾಜಪೇಟೆ ಈದ್ಗಾ ಮೈದಾನದಲ್ಲಿ ಮಾಡಿ
ಎಲ್ಲರಿಗಿಂತ ಖುಷಿ ನಾನು ತಂದಿರೋದಂದರೆ ಚಾಮರಾಜಪೇಟೆ ನಾನು 22ರಲ್ಲಿ ಮಾಡಿದ್ಬಿಟ್ರೆ 23ರಲ್ಲಿ ಮಂತ್ರಿ ಆದೆ. ನಾನು 3 ವರ್ಷದಿಂದ ನಾನು ಚಾಮರಾಜಪೇಟೆಯಲ್ಲಿ ಫ್ಲಾಗ್ ಹಾಸ್ಟ್ ಮಾಡಿರಲಿಲ್ಲ. ಇವತ್ತು ನನಗೆ ಅತ್ಯಂತ ಖುಷಿ ತಂದಿರೋದಂದರೆ ನಾನು ಚಾಮರಾಜಪೇಟೆ ಈದ್ಗಾ ಮೈದಾನದಲ್ಲಿ ಫ್ಲಾಗ್ ಹಾಸ್ಟ್ ಮಾಡಿದ್ದೀನಿ. ವಿಜಯನಗರ ಜಿಲ್ಲೆ ಜನರು ತುಂಬ ನಿರೀಕ್ಷೆ ಇಟ್ಕೊಂಡಿದ್ರು ಸರ್, ಜಮೀರ್ ಸರ್ ಬರ್ತಾರೆ ಧ್ವಜಾರೋಹಣ ಮಾಡ್ತಾರೆ ಅಂತೇಳಿ. ಅವರ ಒಂದು ಸ್ವಲ್ಪ ಅಸಮಾಧಾನ ಬೇಸರ ಇದೆ.